ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಫೈನಲಿ ಧರ್ಮಸ್ಥಳ ರೀಚ್ ಆದಮೇಲೆ ಏನಾಯಿತು, ರೂಮ್ ಸಿಗ್ತಾ ಇಲ್ವಾ ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ದರ್ಶನ ಆಗುತ್ತಾ ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗಿ ಲಗೇಜ್ ಇಟ್ಬಿಟ್ಟು ಬಂದ್ವಿ. ಬಟ್ ರಶ್ ಇತ್ತು ಅಂತ ಹೇಳಿ ಹೋಗಿ ಮಲ್ಕೊಂಡಿದ್ದು ಬೆಳಗ್ಗೆ 7 o'clock ಹೊರಡ್ತಾ ಇದ್ವಿ ರೆಡಿಯಾಗಿ. ಸೊ ತುಂಬಾ ರಶ್ ಇತ್ತು. ವೀಕೆಂಡ್ ಬೇರೆ ಅಲ್ಲ, ಸಂಡೇ ಮಾರ್ನಿಂಗ್ ತುಂಬಾ ರಶ್ ಇತ್ತು ಧರ್ಮಸ್ಥಳ. ಸೊ ಫೈನಲಿ ನಾವು ಹೋಗಿದ್ದಂದರೆ 200 rupees ದರ್ಶನಕ್ಕೆ ಹೋದ್ವಿ. ಅಂದರೆ ಬೇಗ ಆಗುತ್ತೆ, ಮಕ್ಕಳೆಲ್ಲ ಇದ್ದಾರಲ್ವ. ಸೊ ಅದಕ್ಕೆ ಇಲ್ಲಿ 7:15 ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದ್ವಿ. 200 rupees ಟಿಕೆಟ್ ತೊಗೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ದರ್ಶನಕ್ಕೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲಲ್ಲಿ AC ರೂಮ್ಸ್ ಮಾಡಿದ್ದಾರೆ. ಕುತ್ಕೊಳ್ಳೋಕೆ ತುಂಬ ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆದರೆ ತುಂಬ ಕ್ರೌಡ್ ಆದರೆ ಹೇಗಪ್ಪ ಅಂತ ಭಯ ಇಲ್ಲ. ಅಂದರೆ 200 rupees ಕ್ಯೂ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದು ಡೈರೆಕ್ಟ್ ಜಾಸ್ತಿ ರಶ್ ಇರಲಿಲ್ಲ, ಕಡಿಮೆ ಜನ ಇದ್ದರು. ಸೊ ಅದರ ದೇವಸ್ಥಾನದ ಹತ್ರನೇ ಹೋದ್ವಿ. ಬಟ್ ಅಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದರು. ಅಂದರೆ 1 ಅವರಲ್ಲಿ ದರ್ಶನ ಆಯಿತು. ಸೊ ರಾತ್ರಿ ಏನಪ್ಪ ಆಯಿತು ಅಂತ ಹೇಳಿದ್ರೆ, ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಭಾವನ್ ಪರಿಚಯ ಇರೋರೊಬ್ರು ಇದ್ದಾರೆ ಅಂತ. ಅವರು ಕೀ ಎತ್ತಿಡ್ಸಿದ್ರು. ಆ ಹೋಟೆಲಿಗೆ ಹೋಗಿ ಕೀ ಎತ್ತಿಡ್ಸಿದ್ರಲ್ಲ ಹಿಂಗೆ ಅಂತ ಕೇಳಿದ್ರೆ, ಅವ್ರಿಗೆ ಗೊತ್ತಿಲ್ಲದಲ್ಲೇ ಇನ್ನೊಬ್ಬರು ಆ ಕೀನು ಅಂದರೆ ರೂಮ್ನೂ ಕೊಟ್ಬಿಟ್ಟಿದ್ರು. ಸೊ ಅಲ್ಲೂ ರೂಮ್ ಸಿಗಲಿಲ್ಲ. ತುಂಬಾ ಹುಡ್ಕಿದ್ದೀವಿ ರೂಮಿಗೆ ಧರ್ಮಸ್ಥಳದಲ್ಲಿ, ಎಲ್ಲೂ ರೂಮ್ ಸಿಗಲಿಲ್ಲ. ರಾಮ ದೇವಸ್ಥಾನ ಬರುತ್ತಲ್ವ, ಅಲ್ಲಿ ಹೋಗಿ ನಾವು ಅದ್ರ ಪಕ್ಕ ಒಂದು ಹೋಟೆಲಲ್ಲಿ ರೂಮ್ ಮಾಡಿದ್ವಿ. ಅಂದರೆ ಒಂದು ರೂಮಿಗೆ 3000 ಕಾಸ್ಟ್ ಹೇಳಿದ್ರು. ಬಟ್ ಅವರು ಅಷ್ಟು ಕೊಡೋ ಥರ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಆದರೂ ವಿಧಿ ಇರಲಿಲ್ಲ, ಮಾಡಲೇಬೇಕಾಗಿತ್ತು. ಸೊ ಅದೇ ರೂಮ್ ಬುಕ್ ಮಾಡಿಕೊಂಡು ಅಲ್ಲಿ ಸ್ಟೇ ಆಗಿ ಬೆಳಗ್ಗೆ ಎದ್ದು ಇವಾಗ ದರ್ಶನಕ್ಕೆ ಬರ್ತಾ ಇದ್ದೀವಿ. ನೋಡಿ, ಇದು ಹಳೇ ಕಾಲದ ಬಾಗಿಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನೋಡಿ, ಇದು ದೇವಸ್ಥಾನ ಮುಂದಗಡೆ. ಇಲ್ಲಿವರೆಗೂ ಬೇಗ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಫುಲ್ ಓವರ್ ಆಲ್ ಅಂದರೆ ಒಳಗೋಗಿ ಆಚೆ ಬರೋ ಅಷ್ಟೊತ್ತಿಗೆ 1 hour ಆಗಿತ್ತು. ಅಂದರೆ ನಾವು ಗುರುವಾರ ನೈಟ್ ಹೊರಟಿದ್ದಲ್ವ, ಗುರುವಾರ ಫುಲ್ ನೈಟ್ ಜರ್ನಿ. ಶುಕ್ರವಾರನೂ ಲೇಟ್ ಆಗಿತ್ತು, ಹಾಲ್ಟ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಶೃಂಗೇರಿಲಿ. ಸೊ ಇದು ಸ್ಯಾಟರ್ಡೆ ನೈಟ್ ಬೇಗನೆ ಅಂದರೆ ಸಿಕ್ತು. ಒಂದು 9 o'clock ಅಷ್ಟೊತ್ತಿಗೆ ರೂಮ್ ಸಿಕ್ತು. ಅಲ್ಲಿನೂ ಅಷ್ಟೇ ಬೇಗನೆ ಮಲ್ಕೊಂಡ್ಬಿಟ್ವಿ, ಬೆಳಗ್ಗೆ ಬೇಗ ಎದ್ದೋಗೋಣ ಅಂಥೇಳಿ. ಸೊ ನೋಡಿ, ದರ್ಶನ ಎಲ್ಲ ಆಯಿತು. ಇವಾಗ ಟಿಫನ್ ಮಾಡಿಕೊಂಡು ಮಹನ್ಯದು ಮುಡಿ ತಗ್ಸೋದಿತ್ತು. ಸೊ ಅದಕ್ಕೆ ಅವರು ಹೋಗಿದ್ದಾರೆ ಮುಡಿ ತಗ್ಸೋಕ್ಕೆ ಅಂತೇಳಿ. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ಆ ಗ್ಯಾಪಲ್ಲಿ ಆಟ ಸಾಮಾನು ಅಂತ ಹೇಳಿ ಹೋಗಿದ್ದಾಳೆ. ಸೊ ಅಂದರೆ ಮುಡಿ ಕೊಡಿಸೋದು ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಇಲ್ಲ, ಅಲ್ಲೂ ಬೇಗ ಆಗೋಯ್ತಂತೆ, ತುಂಬ ಜನ ಇರ್ತಾರಲ್ಲ ಮುಡಿ ತೆಗಿಯೋಕ್ಕೂ. ಸೊ 9:30 ಅಷ್ಟೊತ್ತಿಗೆಲ್ಲ ಪೂಜೆನೂ ಆಯಿತು, ಮುಡಿನೂ ಆಗಿತ್ತು. ಸೊ ಅದಕ್ಕೆ ಅಲ್ಲಿಂದ ನಾವು ಸೂರ್ಯ ಟೆಂಪಲಿಗೆ ಹೊರಟ್ವಿ. ಅಂದರೆ ರೂಮು ಅಲ್ಲೇ ಹತ್ತತ್ರ ಮಾಡಿದ್ದಲ್ಲ. ಸೊ ಸೂರ್ಯ ಟೆಂಪಲಿಂದ ಮತ್ತೆ ವಾಪಸ್ ಧರ್ಮಸ್ಥಳಕ್ಕೆ ಹೋಗಿ ಊಟ ಮಾಡ್ಕೊಂಡು ಹಾಗೆ ಸೌತಡ್ಕ ಗಣಪತಿಗೆ ಹೋಗೋಣ ಅಂತ ಹೇಳಿ. ಆದರೆ ಸೂರ್ಯ ಟೆಂಪಲ್ ಮುಗಿಸಾದ್ಮೇಲೆ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಆ ಧರ್ಮಸ್ಥಳ, ಸೌತಡ್ಕ ಆ್ಯಂಡ್ ಕುಕ್ಕೆ ಈ ಥರ ಪ್ಲ್ಯಾನ್ ಆಗಿತ್ತು ನಮ್ಮದು. ಇವಾಗ ಸೂರ್ಯ ಟೆಂಪಲಿಗೆ ಬಂದಿದ್ದೀವಿ. ಈ ಮಗುನ 3 ಜನ ಇಟ್ಕೊಂಡು ಓಡಾಡ್ತಾಯಿದ್ರು. ಸೊ ಅದನ್ನು ವಿಡಿಯೋ ಮಾಡೋಷ್ಟೊತ್ತಿಗೆ ಬಿಟ್ಬಿಟ್ರು. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದರೆ ಸದಾಶಿವ ರುದ್ರ ಟೆಂಪಲ್ ಬಗ್ಗೆ. ಇಲ್ಲಿ ಬಂದು ಅರ್ಕೆ ಬನ ಅಂತಲೇ ಇದೆ. ಅಂದರೆ ಸದಾಶಿವ ರುದ್ರ ಸೂರ್ಯ ಅರ್ಕೆ ಬನ ಅಂತಲೇ ಇದೆ. ಅಲ್ಲಿ ಹೋಗಿ ನಾವು ಹರಕೆ ಕಟ್ಕೋಬೇಕು, ಏನು ಕೆಲಸ ಆಗಬೇಕು ಅದು ಅಲ್ಲಿ ಹರಕೆ ಕಟ್ಕೋಬೇಕು. ಆ ಕೆಲಸ ಆಗಿದ ನಂತರ ಇಲ್ಲಿ ಬಂದು ಹರಕೆ ತೀರಿಸ್ಬೇಕು. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೇ ಅವರು ಮಣ್ಣಿನಿಂದ ಮಾಡಿರೋಂಥ ವಸ್ತುಗಳೆಲ್ಲ ಇರುತ್ತೆ ಅದಕ್ಕೆ. ಸೊ ನಾವು ಏನು ಹರಕೆ ಕಟ್ಕೊಂಡಿರ್ತೀವಿ, ಏನು ಕೆಲಸ ಆಗಿದೆ ಅಂತ ಹೇಳಿದ್ರೆ ಅವರಲ್ಲಿ ಕೊಡ್ತಾರೆ ಅದನ್ನು. ಸೊ ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡೋ ಅಂಥ ಪದ್ಧತಿ ಇದೆ ಇಲ್ಲಿ. ಸೊ ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಲ್ಲ, ಇದು ಹರಕೆ ಬನ ಒಳಗೆ ಹೋಗ್ತಾ ಇರೋದು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಪ್ರಶಾಂತವಾಗಿದೆ. ಸೊ ನೋಡಿ, ಅಲ್ಲೊಂದು ಫಿಶ್ ಇದೆ, ಅದನ್ನು ನೋಡ್ತಾ ನಿಂತಿದ್ದಾರೆ ಮಕ್ಕಳೆಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಂದು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಆ ಮನೆ
ಮಣ್ಣಿನಿಂದ ಮಾಡಿರೋಂಥ ಮನೆ ಕೊಡ್ತಾರೆ. ಅಂದರೆ ಡ್ಯುಪ್ಲೆಕ್ಸ್ ಮನೆ ಆಗಿದ್ದರೆ ಡ್ಯುಪ್ಲೆಕ್ಸ್ ಮನೆ ಥರದ್ದೇ ಒಂದು ಮನೆ ಕೊಡ್ತಾರೆ ಮಣ್ಣಿಂದ ಮಾಡಿರೋಂಥದ್ದು. ಸೊ ಅದನ್ನ ತೊಗೊಂಡು ಬಂದು ದೇವಸ್ಥಾನಕ್ಕೆ ಕೊಡೋ ಅಂಥದ್ದು. ನೋಡಿ ಇದೆ ಮೂಲ ಕ್ಷೇತ್ರ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ಹೋಗಿ ನಾವು ನೋಡಿಕೊಂಡು ಬಂದು ವಾಪಸ್ಸು ಇವಾಗ ಟಿ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಮಗಳು ಆಲ್ರೆಡಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ಹೋಗಿದ್ದಾಳೆ. ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಬೇಕು ನಾನು ಫಸ್ಟ್ ಹೋಗಿ. ನೋಡಿ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಇಲ್ಲಿ ಫುಲ್ ಜಾರ್ ಸೋಡಾ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ. ಮಸ್ಟ್ ಟ್ರೈ, ತಪ್ಪದೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಅಣ್ಣ ಒಂದು, ಸಮರ್ಥ್ ಒಂದು ತೊಗೊಂಡಿರೋದು ಫುಲ್ ಜಾರ್ ಸೋಡಾ. ಬಟ್ ಅಷ್ಟೂ ಒಂದೇ ಸಲ ಕುಡಿಯೋಕ್ಕೆ ಆಗಲಿಲ್ಲ, ಟ್ರೈ ಮಾಡಿದ್ರು ಇಬ್ರು. ನೋಡಿ ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂತ. ಅಂದರೆ ಆರೆಂಜ್ ಫ್ಲೇವರ್, ಪೈನಾಪಲ್ ಮತ್ತು ಮ್ಯಾಂಗೋ. ನೋಡಿ ಎಷ್ಟು ಫಾಸ್ಟಾಗಿ ಕುಡಿದ್ರೂ ಚಲೋ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸಮರ್ಥ್ ಕುಡಿತೀನಿ ಅಂತ ಹೇಳ್ತಾಯಿದ್ರು. ಅದನ್ನೇ ಹೂವಿಷ್ಕ, ಮಹಾನ್ಯು ಎಲ್ಲ ಟೇಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಅವರಿಗೆ ಜೇನುಹುಳ ಕಚ್ತಾ ಇತ್ತು. ಟ್ರೈ ಮಾಡಿದ್ರು ಅಷ್ಟೇ, ಅದು ಫುಲ್ ಒಂದೇ ಸಲ ಕುಡಿಯೋಕ್ಕಾಗಲಿಲ್ಲ ಇಬ್ಬರಿಂದನೂ. ಬಟ್ ಆಮೇಲೆ ನಾನು ಕುಡಿದೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಸೊ ವಿಷ್ಕ ಅಲ್ಲಿಂದ ಐಸ್ ಕ್ರೀಮ್ ಅಂತ ಹೇಳಿ ಇವಾಗ ಐಸ್ ಕ್ರೀಮ್ ಹತ್ರ ಹೋಗ್ತಾ ಇದ್ದಾಳೆ. ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಬಂದಿದ್ದ ಕಡೆ ಮಕ್ಕಳು ಕೊಡಿಸ್ತಾರೆ ಅಂತ ಎಷ್ಟು ಹಠ ಮಾಡ್ತಾರೆ ಅಲ್ವಾ. ಸೊ ನೋಡಿ ಅಲ್ಲೆಲ್ಲ ಟೆಂಪಲ್ ಮುಗಿಸ್ಕೊಂಡು ನಾವು ರೂಮ್ ಚೆಕ್ಔಟ್ ಮಾಡೋಣ ಅಂತ ಬಂದ್ವಿ. ಸೊ ಪಾಪುಗೆ ದೋಸೆ ಹಾಕೋತಾ ಇದ್ದೆ. ಸೊ ಅಲ್ಲಿಂದ ನಾವು ಇವಾಗ ಊಟಕ್ಕೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಎಲ್ಲರೂ ಫಸ್ಟ್ ಬಂದು ಕೂತಿದ್ರ. ನಾನು, ಸಮರ್ಥ್, ಹೂವಿಷ್ಕ ಸ್ವಲ್ಪ ಹಿಂದೆ ಬಂದ್ವಿ. ಸೊ ಅವ್ರು ಅಲ್ಲಿದ್ರಲ್ಲ, ಹೂವಿಷ್ಕ ಇಲ್ಲೇ ಎದ್ದು ನಿಂತ್ಕೊಂಡು ಅವ್ರಿಗೆಲ್ಲ ಹಾಯ್ ಅಂತ ಕಿರ್ಚಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಜೋರಾಗಿ ಕಿರ್ಚ್ತಾ ಇದ್ಲು ಗೊತ್ತಾ. ಹಾಯ್ ಮಾನ್ಯು, ಅಜ್ಜಿ, ತಾತ ಎಲ್ಲರ ಹೆಸರು ಕೂಗಿ ಕರಿತಾ ಇದ್ಲು ಅವಳು. ನೋಡಿ ಈಗ ಮಹಾನ್ಯುನು ಎದ್ದು ನಿಂತ್ಕೊಂಡಿದ್ದಾನೆ. ಇವಳು ಅಷ್ಟು ಜೋರಾಗಿ ಕಿರಿಸ್ತಾ ಇದ್ಲು, ಮಾನು ಅಂತ ಹೇಳಿ. ನೋಡಿ ಅವಳದೇ ಅವಳ ಪ್ರಪಂಚದಲ್ಲಿದ್ದಾಳೆ. ಅದ್ರ ಮೇಲೆ ನಿಂತ್ಕೊಳ್ಳೋದು, ಹಾಯ್ ಮಾಡೋದು, ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಿದ್ದಾರೆ. ಊಟ ಬಂತು ಮಗಳೇ, ಕೂತ್ಕೊ ಮಗಳೇ ಸರಿಗೆ ಅಂತ ಹೇಳಿದ್ರೆ ಈ ಥರ ಮಾಡ್ತಿದ್ದಾಳೆ. ಇಲ್ಲ ನಾನು ಊಟ ಮಾಡಲ್ಲ ಅಂತ ಹೇಳಿ. ಮೇಲೆ ಹತ್ತೋದು, ಅಲ್ಲಿಂದ ಟೇಬಲ್ ಮೇಲೆ ಹತ್ತೋದು, ಅಲ್ಲಿಂದ ಕೆಳಗೆ ಕೂತ್ಕೊಳ್ಳೋದು, ಅಲ್ಲಿ ಒಂದೊಂದ್ಸತಿ ಓಡೋಗೋದು, ಹಿಂಗೆ ಟರ್ನ್ ಆಗೋದು, ಸುತ್ತೋದು. ಸಾಕಾಗೋಗುತ್ತಲ್ವ. ಈಗಿನ ಕಾಲದ ಮಕ್ಕಳನ್ನ ಹಿಡಿಯೋಕ್ಕಂತೂ ತುಂಬಾ ಪೇಷನ್ಸ್ ಬೇಕು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಸೌತಡ್ಕ ಗಣಪತಿಗೆ. ಸೊ ನೋಡಿ ಇಲ್ಲಂತೂ ಎಲ್ಲ ಕಡೆ ಗಂಟೆ ಕಟ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಹರಕೆ ಮಾಡಿಕೊಂಡು ಇಲ್ಲಿಗೆ ಗಂಟೆ ಕಟ್ತಾರೆ. ಅಷ್ಟೇ ನಾವು ಬಂದಾಗ ಮಹಾಮಂಗಳಾರತಿ ಆಗ್ತಾಯಿತ್ತು. ಸೊ ಇಲ್ಲಿ ಪ್ರಸಾದ ತುಂಬಾ ಫೇಮಸ್ಸು. ಪಂಚಕಜ್ಜಾಯ, ಅವಲಕ್ಕಿ, ಬೆಲ್ಲ, ಮಧ್ಯ ಕೊಬ್ಬರಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ತಿನ್ನೋಕ್ಕೆ. ಸೊ ನೋಡಿ ಅದನ್ನೇ ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ನನ್ನ ಮಗಳು ಪಂಚಕಜ್ಜಾಯ ತಿಂತಾ ಇರೋದು ಎಲ್ಲ ತೋರಿಸ್ತಾ ಇದ್ದಾಳೆ. ಯಾರಿಗೆಲ್ಲ ಇಲ್ಲಿ ಪ್ರಸಾದ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಪಂಚಕಜ್ಜಾಯ. ಸೊ 3:30ವರೆಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ ನಾವು ಕರೆಕ್ಟಾಗಿ 3:30ಗೆ ರೀಚ್ ಆದ್ವಿ ಸೌತಡ್ಕ ಗಣಪತಿಯಿಂದ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನನ್ನ ಮಗಳು ಇಲ್ಲೆಲ್ಲ ನೋಡಿದ್ಲು ಅಂತ ಹೇಳಿ ಆಟ ಸಾಮಾನು ಏನೋ ಪರ್ಟಿಕ್ಯುಲರಾಗಿ ಹುಡುಕ್ತಿದ್ದಾಳೆ. ಓವರ್ ಆಲ್ ಟ್ರಿಪ್ ಬಗ್ಗೆ ಹೇಳಬೇಕು ಅಂದರೆ 3 days ಟ್ರಿಪ್ಪು.
ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಮಕ್ಳ ಜೊತೆ ಹೊಸ ಎಕ್ಸ್ಪೀರಿಯನ್ಸ್ ನಮಗಂತೂ. ಅಂದರೆ ಹೇಗಿರ್ತಾರೆ, ಅವ್ರಿಗೆ ಊಟ ತಿಂಡಿ ನಿದ್ದೆ ಎಲ್ಲ ಸರಿಗೆ ಆಗ್ತಾ ಇದೆಯಾ ಅಂತ ಒಂದು ಟೆನ್ಷನ್ ಇದ್ದೇ ಇತ್ತು. ನನಗೂ ಅಷ್ಟೇ, ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು. ಹುವಿಷ್ಕ ಜೊತೆ ಆಗಿರಲಿ, ಚಿಕ್ಕ ಬೇಬಿ ಜೊತೆ ಆಗಿರಲಿ. ಸೊ ನೋಡಿ, ಇಲ್ಲಿ ಘಾಟ್ ಸೆಕ್ಷನಲ್ಲಿ ಸಡನ್ನಾಗಿ ಫುಲ್ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಕಲಿಯೋದು ಅಷ್ಟೇ ತುಂಬಾ ಇರುತ್ತೆ ಟ್ರಾವೆಲಿಂಗಲ್ಲಿ. ಮಕ್ಕಳ ಜೊತೆ ಹೊಸ ಹೊಸ ವಿಷಯ ಕಲಿತಾ ಇರ್ತೀವಿ, ಮತ್ತು ಅವ್ರಿಗೂ ಅಷ್ಟೇ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾರೆ ಮಕ್ಕಳು. ಸೊ ಹುವಿಷ್ಕ ಅಂದರೆ ಶೃಂಗೇರಿಗೆ ಹೋಗಿ ಹಾಲ್ಟ್ ಮಾಡೋದು ಲೇಟಾಗೋಯ್ತಲ್ಲ, ಸೊ ಆವಾಗ ಟ್ರಾವೆಲಿಂಗಲ್ಲಿ ಅಪ್ಪ ಮನೆಗೆ ಹೋಗೋಣಪ್ಪ, ಸಾಕು ಅಪ್ಪ ಊರಿಗೆ ಹೋಗೋಣಪ್ಪ ಅಂತ ಹೇಳ್ತಾ ಇದ್ಲು. ಸೊ ಇವಾಗ ಅಪ್ಪ ಬೇಡಪ್ಪ, ಇನ್ನೂ ಒಂದು ದಿವಸ ಬೇರೆ ದೇವಸ್ಥಾನ ಹೋಗೋಣ, ಇನ್ನೊಂದು ಮಾಮಿಗೆ ಹೋಗೋಣ, ನೋಡ್ಕೊಂಡು ಹೋಗೋಣ ಅಪ್ಪ ಅಂತ ಹೇಳ್ತಾ ಇದ್ಲು. ಆದರೆ ಥರ್ಸ್ಡೇ ನೈಟ್ ಕೂಡ ನೈಟ್ ಜರ್ನಿ ಆಗೋಯಿತು. ಫ್ರೈಡೇ ನೈಟ್ ಕೂಡ ನಮಗೆ ಅಂದರೆ ಶೃಂಗೇರಿ ರೀಚ್ ಆಗಿ 3:30 ಆಗೋಯಿತು ಹಾಲ್ಟ್ ಮಾಡೋಕ್ಕೆ. ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ. ಸೊ ಅವಳು ಅದಕ್ಕೇ ಹೋಗೋಣಪ್ಪ, ಊರಿಗೆ ಹೋಗೋಣಪ್ಪ, ಸಾಕು ಅಪ್ಪ ಅಂತ ಹೇಳ್ತಾ ಇದ್ಲು. ಹಾಗಾಗೋಗಿತ್ತು. ನೋಡಿ, ಅವತ್ತೇ ಮರ ಬಿದ್ದು, ಅವತ್ತೇ ನಮಗೆಲ್ಲ ಲೇಟಾಗಿ ಶೃಂಗೇರಿಗೆ ಹೋಗಿ ಹಾಲ್ಟ್ ಆಗೋಷ್ಟೊತ್ತಿಗೆ 3:30 ಆಗೋಯಿತು. ಸೊ ಯಾರಿಗೆ ಗೊತ್ತಿರುತ್ತಲ್ವ ಹೀಗಾಗುತ್ತೆ ಅಂತ ಹೇಳಿ. ಲೈಫಲ್ಲೂ ಹಾಗೆ ಅಲ್ವಾ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಾನೇ ಇರುತ್ತೆ. ಸೊ ಅದ್ರ ಜೊತೆನೇ ನಾವು ಮೂವ್ ಆನ್ ಆಗ್ತಾ ಇರಬೇಕು. ಟೀ ಕುಡಿಯೋಕ್ಕೆ ಅಂತ ಹೇಳಿ ಇವಾಗ ಹಾಸನ ಹತ್ರ ಸ್ಟಾಪ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಒಂದು ಫ್ಯಾಮಿಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಅಲ್ಲಿ ಕಾಫಿ ಕುಡಿತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗಲೇ ಅವರು ಎಲ್ಲ ಕಲೆಕ್ಟ್ ಮಾಡಿ ಕಡ್ಡಿಗಳೆಲ್ಲ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ತುಂತುರು ಮಳೆ ಬೇರೆ ಬರ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಒಂದು ಕಡೆ. ಸೊ ನಾವು ಇವಾಗ ತಿಪ್ಟೂರು ರೀಚ್ ಆಗಿದ್ದೀವಿ. ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕಲ್ಪತರು ಗ್ರ್ಯಾಂಡಿಗೆ ಬಂದಿದ್ದೀವಿ. ಆಲ್ರೆಡಿ 9 ಆಗಿದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆಲ್ಲ ಲೇಟ್ ಆಗುತ್ತಲ್ವ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋದರೆ ಆರಾಮಾಗಿ ಮಲ್ಕೊಂಬಿಡ್ಬೋದು ಅಂತ ಹೇಳಿ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 11:30 ಆಗೋಯಿತು. ಹುವಿಷ್ಕ ಅಂತೂ ಮಲ್ಕೊಂಬಿಟ್ಟಿದ್ದಾಳೆ. ಅವಳು ಎಷ್ಟೇ ಎಬ್ರಿಸಿದ್ರು ಎದ್ದೊಳ್ತಾನೇ ಇಲ್ಲ. ಸೊ ಅವಳಿಗೆ ಮನೆಗೆ ಹೋಗಿ ಎದ್ರೆ ಅಂತ ಹೇಳಿ ಅವಳಿಗೂ ಪಾರ್ಸಲ್ ತೊಗೊಂಡಿದ್ದೀನಿ. ಪಾಪು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಳು, ಸ್ವಲ್ಪ ಹೊತ್ತು ಎದ್ದಿರೋಳು, ಆಟ ಆಡ್ತಾ ಇದ್ದಾಳೆ ಇವಾಗ. ಹೇಗಿತ್ತು ಈ ನನ್ನ ಲಾಗ್? ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್. ಶುಭ ದಿನ.